ಸಿ ಈ ಮಗು ಹೇಗೆ ಕುತ್ಕೊಂಡಿದ್ದಾನೆ ನೋಡಿ. ದಿಸ್ ಇಸ್ ಕಾಲ್ಡ್ ಆಸ್ ಡಬ್ಲ್ಯೂ ಪೊಸಿಷನ್. ಇಲ್ಲಿ ನೋಡಿ ಹೆಂಗೆ ಕುತ್ಕೊಂಡಿದ್ದಾನೆ. ಕ್ಲೋಸ್ ಅಪ್ ಆ್ಯಂಡ್ ಶೋ. ಇಲ್ಲಿ ನೋಡಿ ಕಾಲು ಇದು ಹಿಂಗಿದೆ. ದಿಸ್ ಇಸ್ ಡಬ್ಲ್ಯೂ ಪೊಸಿಷನ್. ಇವನು ಆಲ್ಮೋಸ್ಟ್ 8 ತಿಂಗಳಿಂದ 9 ತಿಂಗಳಿಂದ ಹಿಂಗೆ ಕುತ್ಕೊಳ್ಳೋಕೆ ಶುರು ಮಾಡಿದ್ನಾ. ಕುತ್ಕೊಳ್ಳೋಕೆ ಶುರು ಮಾಡಿದ ಯಾವಾಗಿಂದ ಈ ಥರ ಹಿಂಗೆ ಕುತ್ಕೊಳ್ಳೋಕೆ ಶುರು ಮಾಡ್ದ. ಸೊ ಆಲ್ಮೋಸ್ಟ್ 1 ವರ್ಷದಿಂದ ಅವನೀಗ ಈ ಥರ ಕುತ್ಕೋತಾನೆ. ಈ ಥರ ಕುತ್ಕೊಂಡು ಅವನಿಗೆ ನೀಸಲ್ಲಿ ತೊಂದರೆ ಬಂದಿದೆ. ಈಗ ವಾಕ್ ಮಾಡಕ್ ಆಗ್ತಿಲ್ಲ. ವಾಕ್ ಪುಟ ನಡಿ 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 ಹಿಡ್ಕೊ. ಸಿ ಈಸ್ ನಾಟ್ ಏಬಲ್ ಟು ವಾಕ್ ವಿತೌಟ್ ಸಪೋರ್ಟ್. ಸಿ ಇದು ಡಬ್ಲ್ಯೂ ಪೊಸಿಷನ್ ಮುಂಚೆನೂ ಹೇಳಿದ್ದೀನಿ ವಿಡಿಯೋದಲ್ಲಿ. ಚಿಲ್ಡ್ರನ್ ಹೂ ಟೆನ್ ಟು ಸಿಟ್ ಇನ್ ಡಬ್ಲ್ಯೂ ಪೊಸಿಷನ್, ಆ ಥರ ಪೊಸಿಷನಲ್ಲಿ ಆದಷ್ಟು ಅಲ್ಲ ಅವಾಯ್ಡ್ ಮಾಡಲೇಬೇಕು. ಬಿಕಾಸ್ ಡಬ್ಲ್ಯೂ ಪೊಸಿಷನಲ್ಲಿ ಕುತ್ಕೊಂಡು ಹಿಪ್ಪಿಗೂ ನೀಸಿಗೂ ತೊಂದರೆ ಆಗುತ್ತೆ, ನಡೆಯೋದ್ರಲ್ಲೂ ತೊಂದರೆ ಆಗುತ್ತೆ, ನಡೆದ್ರೂ ಅವ್ರಿಗೆ ಸ್ಟೆಬಿಲಿಟಿ ಇರೋದಿಲ್ಲ, ಓಡೋಕ್ಕೂ ತೊಂದರೆ ಆಗುತ್ತೆ. ಈಗ ಇವನಿಗೆ ಅಫ್ಕೋರ್ಸ್ ಬೇರೆ ಕಂಡೀಷನ್ ಇದೆ, ಇವನಿಗೆ ಬೇರೆ ವೀಕ್ನೆಸ್ಸು ಇದೆ. ಅದ್ರ ಜೊತೆ ಡಬ್ಲ್ಯೂ ಪೊಸಿಷನಲ್ಲಿ ಕುತ್ಕೊಂಡಿದ್ದಾನೆ ಅಂತ ಅದರಿಂದ ನಡೆಯೋಕ್ಕೆ ಇನ್ನೂ ತೊಂದರೆ ಆಗಿದೆ. ಸೊ ಆಲ್ಮೋಸ್ಟ್ 1 ವರ್ಷದ ಮೇಲೆ ಕುತ್ಕೊಂಡಿದ್ದಾನಲ್ಲ, ಹಿಂಗೆ 1 ವರ್ಷ ಆಗಿದೆ. ಆ ಥರ ಕುತ್ಕೊಂಡು ಮಗುಗೆ ಸ್ವಲ್ಪ ಈಗ ಅವನಿಗೆ ನಡೆಯೋಕ್ಕೆ ಹೋಗ್ಬಿಟ್ಟ. ಹೋಲ್ಡ್ ಮೈ ಹ್ಯಾಂಡ್. ಬಿಡಿ ನೀವು ಬಿಡಿ. ಕಮ್ ಹಿಯರ್. ವಾಕ್ ವಿತ್ ಮೀ. ವಾಕ್. ಏನು ನಿನ್ನ ಹೆಸರು? ವಾಟ್ಸ್ ಯರ್ ನೇಮ್? ಪುನೀತ್. ನೆಕ್ಸ್ಟ್ ಇವರು ಫ್ಯೂಚರ್ ನಮ್ಮ ಪುನೀತ್ ಸರ್ ಇಲ್ಲ, ಆದರೂ ಈ ಪುನೀತ್ ನೆಕ್ಸ್ಟ್ ಫ್ಯೂಚರ್ ಪುನೀತ್. ಇರಲಿ ಬಟ್ ವೀಕ್ನೆಸ್ ಇದೆ. ಡಬ್ಲ್ಯೂ ಪೊಸಿಷನಲ್ಲಿ ದಯವಿಟ್ಟು ಅಬ್ಸರ್ವ್ ಮಾಡಿ. ಮಕ್ಕಳು ಈ ಥರ ಕುತ್ಕೊಂಡ್ರೆ ಡಬ್ಲ್ಯೂ ಪೊಸಿಷನಲ್ಲಿ ಕುತ್ಕೊಪಟ, ಅದು ಅವಾಯ್ಡ್ ಮಾಡಬೇಕು. ಈ ಥರ ಹೀಗೆ ಕೂರಕ್ಕೆ ಬಿಡಬಾರ್ದು. ಹೀಗೆ ಕೂರಕ್ಕೆ ಬಿಡಬಾರ್ದು. ಈ ಥರ ಕುತ್ಕೊಂಡು ಆಲ್ಮೋಸ್ಟ್ 1 ವರ್ಷದಿಂದ ಅವನಿಗೆ ವೀಕ್ನೆಸ್ ಬಂದಿದೆ, ತೊಂದರೆ ಇದೆ. ಇದಕ್ಕೆ ಥೆರಪಿ ಮಾಡಬೇಕು, ಫಿಸಿಯೋಥೆರಪಿ ಮಾಡಬೇಕು, ಬೇರೆ ಟ್ರೀಟ್ಮೆಂಟು ಮಾಡಿಸ್ಬೇಕು. ವೀಕ್ನೆಸ್ಸು ಇದೆ. ಬಟ್ ಮೈ ಮೆಸೇಜ್ ಇಸ್, ನಾವು ವಿಡಿಯೋ ಯಾಕೆ ಮಾಡ್ತಾ ಇದ್ರೆ ಡಬ್ಲ್ಯೂ ಪೊಸಿಷನ್ ದಯವಿಟ್ಟು ಸ್ಟಾಪ್ ಮಾಡಿಸಿ. ಮಕ್ಕಳಿಗೆ ಏನಾದ್ರು ಡೌಟ್ಸ್ ಇದ್ರೆ ಡಾಕ್ಟರ್ ಒಂದ್ಸಲ ಕರ್ಕೊಂಡೋಗಿ ತೋರಿಸಿ. ಓಕೆ, ಬಾಯ್ ಮಾಡೋ ಪುನೀತ್. ಟಾಟಾ ಮಾಡೋ, ಬಾಯ್ ಮಾಡೋ. ಅಲ್ಲಿ ಹಿಂಗೇನ ಥಮ್ಸ್ ಅಪ್ ಮಾಡೋ. ಫ್ಲೈಂಗ್ ಕಿಸ್ ಕೊಡೋ. ಅವ ದೊಡ್ಡ ಪ್ಲೇ ಬಾಯ್ ರೀ ಇವನು ಪುನೀತು. ಸುಮಾರು ಗರ್ಲ್ ಫ್ರೆಂಡ್ ಇಟ್ಟಿದೆ ಅಂತೆ.